ಬೆಳಗ್ಗೆಯಿಂದ ಹೆಬ್ಬಾಳ್ ನಮ್ಮ ಗುರುಗುಂಟೆಪಾಳ್ಯ ಈ ಕಡೆ BL ರೋಡ್ ಇಂದ ಬರುವಂತ ಜಾಗ ಈ ಕಡೆ ಮಾಗಡಿ ರೋಡಲ್ಲಿ ಜಂಕ್ಷನ್ ಸುಮನಹಳ್ಳಿ ಜಂಕ್ಷನ್ ರೊಟ್ಟೆಗೋಲಹಳ್ಳಿ ಪ್ಲಸ್ ನಮ್ಮ ನಾಯಂಡಹಳ್ಳಿ ಇವೆಲ್ಲ ಪಾಯಿಂಟು ಎಲ್ಲಿ ಟ್ರಾಫಿಕ್ ಬಹಳ ಜಾಸ್ತಿ ಸಮಸ್ಯೆ ಇದೆ. ಯಾವ ರೀತಿ ಟ್ರಾಫಿಕ್ ನ ಈಸ್ ಮಾಡಬಹುದು ಅಂತ ಹೇಳಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ BDH ಇವರು ಕಮಿಷನರ್ ಇದ್ರು ಕರೀರಿ. ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರು BMRC ಕಮಿಷನರು BDA ಕಮಿಷನರು ನಾವೆಲ್ಲ ಸ್ಪಾಟ್ಗೆ ಹೋಗಿ ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನ ಎಲ್ಲೆಲ್ಲಿ ಈಸ್ಔಟ್ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲಿ ಟನಲ್ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲಿ ಫ್ಲೈಓವರ್ ಮಾಡ್ಲಿಕ್ಕೆ ಸಾಧ್ಯ, ಇದನ್ನೆಲ್ಲ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೇವೆ. ಅವ್ರಿಗೆ ನಾನು ಹಿಂದೆನೆ ಆದೇಶ ಕೊಟ್ಟಿದ್ದೆ. ಸೊ ನಾನೇ ಫೈನಲ್ ಫಿಸಿಕಲ್ ಆಗಿ ನಾನೇ ನೋಡಬೇಕು ಅಂತೇಳಿ, ಇದು ಪೇಪರ್ ಅಲ್ಲಿ ನೋಡೋದು ಬೇಡ ಅಂತೇಳಿ ಫಿಸಿಕಲ್ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ನಮ್ಮ ಆಲ್ ಆಫೀಸರ್ಸ್ ಹೋಗಿ ಸ್ಪಾಟ್ ನ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಟೆಕ್ನಿಕಲ್ ಪೀಪಲ್ ಕೂಡ ಜೊತೆಗೆ ಇಟ್ಕೊಂಡು ಎಲ್ಲೆಲ್ಲಿ ಅಕ್ವಿಷನ್ ಕಂಪಲ್ಸರಿ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಕೇಳಿಕೊಂಡು ಚರ್ಚೆ ಮಾಡಿದ್ದೇವೆ. ಮುಂದಕ್ಕೆ ಮೆಟ್ರೋಲಿ ಏನೇನು ಅಡಿಷನ್ ಏರಿಯಾ ಮಾಡ್ತಾ ಇದೀವಿ, ಎಲ್ಲ ಕಡೆ ಪಾರ್ಕಿಂಗ್ಗೆ ನೀವು ಜಾಗಗಳು ಕೂಡ ನೀವು ಅಕ್ವಿಷನ್ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ಸ್ಟೇಷನ್ಸ್ ಇದೆ, ಹೊಸ ಸ್ಟೇಷನ್ಸ್ ಮುಂದಿನ ದಿನಗಳು ಬರ್ತದೆ, ಅಲ್ಲೆಲ್ಲ HK ಪಾರ್ಕಿಂಗ್ ನ ನೀವು ಪ್ರೊವೈಡ್ ಮಾಡಬೇಕಾಗ್ತದೆ. ಯಾಕೆಂದ್ರೆ ಕಾರ್ ನಿಲ್ಸ್ಬಿಟ್ಟು ಇಲ್ಲಾಂದ್ರೆ ಟೂ ವೀಲರ್ಸ್ ನಿಲ್ಸ್ಬಿಟ್ಟು ಮೆಟ್ರೋಗೆ ಬರ್ತಾರೆ, ರೋಡ್ಗಳಲ್ಲೆಲ್ಲ ನಿಲ್ಸ್ಬಿಡ್ತಾ ಇದ್ದಾರೆ, ಪ್ರೈವೇಟ್ ಪ್ರಾಪರ್ಟಿ ಮುಂದೆ ನಿಲ್ಸ್ಬಿಡ್ತಾ ಇದ್ದಾರೆ. ಇದೆಲ್ಲ ತೊಂದರೆ ಆಗ್ತಾ ಇದೆ ಜನರಿಗೆ, ಸಾರ್ವಜನಿಕರಿಗೆ ಅಂತೇಳಿ ಸ್ವಲ್ಪ ಪಾರ್ಕಿಂಗ್ ಕೂಡ ನೀವು ಜಾಸ್ತಿ ಸ್ಪೇಸ್ ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ದೇವೆ. ಇನ್ನೊಂದು ಮೇಜರ್ ಡಿವಿಷನ್ 3rd ಫೇಸ್ ಮತ್ತು ಬೇರೆ ಎಲ್ಲೆಲ್ಲಿ ಹೊಸದಾಗಿ ನಾವು ಮಾಡ್ತೀವಿ ಎಲ್ಲ ಕಂಪಲ್ಸರಿ ದೇ ವಿಲ್ ಬಿ ಎ ಡಬಲ್ ಡೆಕ್ಕರ್. ಯಾಕೆಂದ್ರೆ ಮುಂದಕ್ಕೆ ನಾವು ರೋಡ್ಗಳನ್ನ ಒಡೆಯಕ್ಕಾಗಲ್ಲ. ರೋಡ್ ನ ವೈಡಿಂಗ್ ಮಾಡ್ಬೇಕಾದ್ರೆ ಪ್ರಾಪರ್ಟಿನ ಅಕ್ವಿಷನ್ ಮಾಡಕ್ ಹೋದ್ರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕ್ಕರೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಈಗ ಆಗೋಗಿದ್ನ ನಾವೇನು ಮಾಡಕ್ಕಾಗಲ್ಲ. ಈಗ ನನಗೆ ಆಸೆ ಇತ್ತು ಏರ್ಪೋರ್ಟ್ ರೋಡಲ್ಲಿ ಮಾಡಕ್ ಸಾಧ್ಯನಾ ಅಂತ. ಈಗಾಗಲೇ ಪಿಲ್ಲರ್ಗಳನ್ನ ಹಾಕ್ಬಿಟ್ಟಿದೀವಿ. ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಏನೋ ಒಂದು ಬೊಮ್ಸರ್ನಾಡ್ ಟು ಏರ್ಪೋರ್ಟ್ ಇತ್ತು, ಅಲ್ಲೆಲ್ಲ ಕಂಪ್ಲೀಟ್ ಪೈಪ್ ಇದು ಬಂದ್ಬಿಟ್ಟಿದೆ ಪಿಲ್ಲರ್ಗಳು. ಸೊ ಅಲ್ಲಿ ಹೊಸ ಪಿಲ್ಲರ್ಗಳನ್ನು ನಾವು ಆಡ್ ಮಾಡಕ್ ಆಗ್ತಾ ಇಲ್ಲ. ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದೆ ಅದನ್ನ. ಆದ್ರೆ ಮುಂದಕ್ಕೆ ಎಲ್ಲೇ ಮಾಡಬೇಕಾದ್ರೂ ಕೂಡ ಕಂಪಲ್ಸರಿ ಡಬಲ್ ಡೆಕ್ಕರ್ ಮಾಡಬೇಕು. ಏನ್ ನಾವು ಈಗ ರಾಗಿಗುಡ್ಡ ಟು ಸಿಲ್ಕ್ ಜಂಕ್ಷನ್ ಮಾಡಿದೀವಿ, ಆ ರೀತಿ ಬೆಂಗಳೂರಿನ ಇನ್ನೆಲ್ಲಾ ಕಡೆನೂ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ವಿ. ಎರಡನೇದು ನಮ್ಮ ಬ್ರಾಂಡ್ ಬ್ಯಾಂಗ್ಳೂರ್ ಬ್ಯೂಟಿಫಿಕೇಶನ್ಗೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ನಮ್ಮ ಮೆಟ್ರೋ ಎರಡೂ ಕೂಡ ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ, ಹೊಸ ಲೈಟಿಂಗ್ ಹೊಸ ಕ್ರಿಯೇಟ್ ಮಾಡಲಿಕ್ಕೆ ಇವ್ರಿಗೇನು ಶೇರ್ ತಗೋಬೇಕು ಅಂತ ಅವ್ರಿಗೆ ಹೇಳಿದೀನಿ, ಅವ್ರೇನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದ್ವಿ. ಅವ್ರು ಅದನ್ನ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ಗಳಲ್ಲೂ ಕೂಡ ತೀರ್ಮಾನ ಮಾಡಿದ್ವಿ. 50-50 ಕಾರ್ಪೊರೇಷನ್ ಅವರು ಟೆಂಡರ್ ಕರೀತಾರೆ, ಏನ್ ರೆವಿನ್ಯೂ ಬರ್ತಾರೆ ಅರ್ಧ ಕಾರ್ಪೊರೇಷನ್ಗೆ, ಅರ್ಧ BBM ಮೆಟ್ರೋ ಅವ್ರಿಗೆ. ಪಿಲ್ಲರ್ ಅವ್ರದ್ದು, ಜಾಗ ಇವ್ರದ್ದು. ಸೊ ಅದಕ್ಕಿಬ್ರು ಹಂಚ್ಕೊಳ್ಳಿ ಅಂತ ಹೇಳಿದ್ದೀನಿ. ವಾಟ್ ಎವರ್ ದಿ ರೆವಿನ್ಯೂ ಬರ್ತಾ ಇದೆ ಅದನ್ನೆಲ್ಲ ಸೇರಿ ಹಂಚ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಹೆಬ್ಬಾಳ್ ಫ್ಲೈಓವರ್ ಅಲ್ಲಿ BDA ಜಾಗ ಏನಿದೆ ಅವರು ಅದನ್ನ ನೆಕ್ಸ್ಟ್ ಏಪ್ರಿಲ್ ಅಷ್ಟೊತ್ತಿಗೆ, ಈಗೇನು ಹೊಸ ಇದು ಒಂದು ಅಡಿಷನಲ್ ರೋಡ್ ಮಾಡ್ತಾ ಇದೀವಿ, ಅದು ಏಪ್ರಿಲ್ 30ನೇ ತಾರೀಕಿಗೆ ಮುಗಿಬೇಕು ಅಂತ ಹೇಳಿದ್ದೀನಿ. ಮೇಗೆ ಇನಾಗ್ರೇಟ್ ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ. ಅದು ಅವ್ರ ಕಾಂಟ್ರಾಕ್ಟರ್ ಕರೆಸಿದ್ದೋ, ಟೆಕ್ನಿಕಲ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕರೆಸಿದ್ದೋ. ಅಲ್ಲೊಂದು ತುಮಕೂರು ರೋಡ್ ಇಂದ ಏನು ನಾವು KR ಪುರಂಗೆ ಹೋಗ್ತಾ ಇದ್ದೀವಿ, ಅಲ್ಲೊಂದು ಅಂಡರ್ ಪಾಸ್ ಕೂಡ ಟ್ರಾಫಿಕ್ ಈಸ್ಔಟ್ ಮಾಡಕ್ಕೆ ಅಲ್ಲೊಂದು ಸಜೆಷನ್ಸ್ ಕೂಡ ಅವರು ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೂ ಕೂಡ BDA ಅವರು ಮತ್ತು ಮೆಟ್ರೋ ಕಾರ್ಪೊರೇಷನ್ 3 ಜನ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅದು BDA ಅವ್ರಿಗೆ ಮಾಡ್ತಾರಂತ ಕೆಲಸ, ಅದನ್ನ ಮುಂದುವರ್ಸಕ್ಕೆ ಅವ್ರಿಗೆ ನಾವು ಆದೇಶವನ್ನ ಕೊಟ್ಟಿದ್ದೇವೆ.